ಕರ್ನಾಟಕ ರಾಜ್ಯದ ಬೆಳಗಾವಿ ಮಹಾನಗರ ಪಾಲಿಕೆ ಮಹಾತ್ಮ ವರದಿ ಆಗಲೇಬೇಕನ್ನುವಂಥ ಸುಮಾರು ವರ್ಷಾಂತರ ಹೋರಾಟ ನಡೆದಿದೆ. ಇವತ್ತು ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಒಳಗಡೆ ಎಲ್ಲ ಕಾರ್ಪೊರೇಟರ್ಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಒಳಗಡೆ ಸಭೆಯನ್ನು ನಡೀತಾ ಇದೆ. ಆ ಸಭೆಯಲ್ಲಿ ಮಹಾಧಮ ವರದಿ ಜಾರಿಗೆ ತರಲಿಲ್ಲ ಅಂದ್ರೆ ಕೂಡ ನಿಮ್ಮನ್ನು ಒಬ್ಬರನ್ನು ಹೊರಗೆ ಬಿಡುವಂಥ ಅವಕಾಶ ಕೊಡೋದಿಲ್ಲ. ಇವತ್ತು ಇಷ್ಟ ಜನ ಬಂದೇವಂತ ತಿಳ್ಕೊಬೇಡಿ, ಸಾವಿರಾರು ಜನ ಇನ್ನೂ ಬರ್ತಾರ. ಮಹಾಜನ ವರದಿ ಆಗುವವರೆಗೆ ನಮ್ಮ ಹೋರಾಟ ಯಾವತ್ತೂ ನಿಂದಿರೋದಿಲ್ಲ. ಏನು ಮಾತು ಕೊಟ್ಟಿದ್ರಿ ಮೊನ್ನೆ, ಮಹಾಜನ ವರದಿ ಪಾಸ್ ಮಾಡ್ತೇವೆ, ಮಹಾಜನ ವರದಿ ಜಾರಿಗೆ ತರ್ತೇವೆ, ಎಲ್ಲಿ ತಂದಿರಿ? ಯಾರು ಹೇಳಿದ್ರು? ಕರ್ನಾಟಕ ರಾಜ್ಯ ಸರ್ಕಾರ ನೇರವಾಗಿ ಹೇಳ್ತಾ ಇದ್ದೀವಿ, ನಿಮಗೆ ಇನ್ನು ಬರೋ ಚುನಾವಣೆಯಲ್ಲಿ ನಿಮ್ಮ ಪಾಠವನ್ನು ಕಲಿಸ್ಬೇಕಾಗ್ತಿದೆ. ಮಹಾಜನ ವರದಿ ಜಾರಿಗೆ ತರಲಿಲ್ಲ ಅಂದರೂ ಕೂಡ ಆಗುವವರೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಇದ್ದಿದ್ದ ಉಳಿಕಿದ ಎಲ್ಲ ಕನ್ನಡ ಪರ ಸಂಘಟನೆ ಒಕ್ಕೂಟದ ಪರವಾಗಿ ಇವತ್ತೊಂದು ಹೋರಾಟ ಮಹಾನಗರ ಪಾಲಿಕೆಗೆ ಮುತ್ತಿಗೆ ಹಾಕುವಂಥ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮಹಾಜನ ವರದಿಯನ್ನು ಜಾರಿಗೆ ತರಲಿಲ್ಲ ಅಂದರೂ ಕೂಡ ಯಾರನ್ನು ಒಳಗಡೆ ಸಭೆ ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ಯಾರಿಗೂ ಹೊರಗೆ ಬಿಡೋದಿಲ್ಲ ಅಂತ ಈ ಹೋರಾಟ ನಡೆಸ್ತಾ ಇದ್ದೀವಿ. ಬೇಕೇ ಬೇಕು.